ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮದ್ಗಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇವತ್ತು ತುಂಬ ಸೂಕ್ಷ್ಮ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಮತ್ತು ಇದು ಒಂದು ವಾರ್ನಿಂಗ್ ಸೈನ್ ಇದೆ ಎಲ್ಲ ಪುರುಷರಿಗೆ, ಸ್ಪೆಷಲಿ ಯಾರು 18ದಿಂದ 40-45 ವರ್ಷ ಒಳಗಡೆ ಇದ್ದೀರಾ ತಮ್ಮ ಎಲ್ಲರಿಗೆ ಈ ವಿಡಿಯೋ ನೋಡಲೇಬೇಕು. ಮತ್ತು ಈ ವಿಡಿಯೋ ತಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ಯಾರು ಮದುವೆ ಆಗಿದೆ ಅಥವಾ ಮದುವೆ ಆಗಬೇಕು ಅವ್ರ ಜೊತೆಗೆ ಶೇರ್ ಮಾಡಿ. ಯಾಕಂದರೆ ಇದರಲ್ಲಿ ಇಷ್ಟು ಇಂಪಾರ್ಟೆಂಟ್ ಡೇಟಾ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ಡೇಟಾ ಏನಿದೆಯಲ್ಲ, ಅಮೇರಿಕನ್ ಜರ್ನಲ್ ಆಫ್ ಆಂಡ್ರಾಲಜಿ ಮತ್ತು ಮೆಟಾಬಾಲಿಕ್ ಡಿಸಾರ್ಡರ್ ಅವ್ರು ಏನು ಹೇಳ್ತಾರೆ, 1980 ಹಿಡಿದು 1980 ಹಿಡಿದು 2020ವರೆಗೆ ಟೆಸ್ಟೋಸ್ಟಿರಾನ್ ಏನಿದೆಯಲ್ಲ ಆಲ್ಮೋಸ್ಟ್ 60% ಪುರುಷರಲ್ಲಿ ಕಡಿಮೆ ಆಗಿದೆ. 60% ಮೇಲ್ ಪಾಪ್ಯುಲೇಷನ್ಲಿ ಟೆಸ್ಟೋಸ್ಟಿರಾನ್ ಲೋ ಆಗಿದೆ. ನಮ್ಮ ಅಜ್ಜ ಎಷ್ಟು ಟೆಸ್ಟೋಸ್ಟಿರಾನ್ ಇಟ್ಟು ಅವ್ರು ಎಷ್ಟು ದಷ್ಟು ಪುಷ್ಟಿ ಇದ್ರು, ನಮ್ಮ ತಂದೆ ಅಷ್ಟಿಲ್ಲ. ನಮ್ಮ ತಂದೆ ಎಷ್ಟು ಸ್ಟ್ರಾಂಗ್ ಇದ್ರು, ಅವರು ಟೆಸ್ಟೋಸ್ಟಿರಾನ್ ಎಷ್ಟು ಸ್ಟ್ರಾಂಗ್ ಇತ್ತು ಅಷ್ಟು ನಮಗಿಲ್ಲ. ಮತ್ತು ನಮ್ಗಿಂತ ನಮ್ಮ ಮಕ್ಕಳಿಗೂ ತುಂಬ ಕಡಿಮೆ ಆಗ್ತಾ ಇದೆ. ಒಂದು ಸ್ಟಡಿ ಮಾಡಿದ್ದಾರೆ, ಇದು ಜರ್ನಲ್ ಆಫ್ ಅಮೇರಿಕನ್ ಆಂಡ್ರಾಲಜಿ ಮತ್ತು ಮೆಟಾಬಾಲಿಕ್ ಡಿಸಾರ್ಡರ್ ಮೇಲೆ ಯಾರು ಮೇನ್ ಸೈಂಟಿಸ್ಟ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಅವ್ರು ಏನು ಸ್ಟಡಿ ಮಾಡಿದ್ದಾರೆ ಅಂದರೆ ವರ್ಷಿಗೆ 1% ಅಷ್ಟು ಟೆಸ್ಟೋಸ್ಟಿರಾನ್ ವ್ಯಾಲ್ಯೂ ಕುಸಿತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ನಾನು ಯಾಕೆ ಇಷ್ಟು ತಲೆ ಹೊಡಿತಾ ಇದ್ದೀನಿ, ಯಾಕೆ ಟೆಸ್ಟೋಸ್ಟಿರಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಟೆಸ್ಟೋಸ್ಟಿರಾನ್ ಇಸ್ ಕಾಲ್ಡ್ ಕಿಂಗ್ ಆಫ್ ಹಾರ್ಮೋನ್, ಪುರುಷರ ಮೇಲ್ ಸೆಕ್ಸುವಲ್ ಹಾರ್ಮೋನ್. ಅದು ಬರೀ ಪುರುಷರಲ್ಲಿ ಮಾತ್ರ ಇರಲ್ಲ, ಇವನ್ ಲೇಡೀಸ್ನಲ್ಲಿನೂ ಇರುತ್ತೆ, ಮಹಿಳೆಯರ್ನಲ್ಲಿನೂ ಇರುತ್ತೆ. ಮಹಿಳೆಯರ್ನಲ್ಲಿ ಅದರದ್ದು ಏನು ರೋಲು ಅಂತ ನಾನು ನೆಕ್ಸ್ಟ್ ಬರುವ ಟೈಮ್ನಲ್ಲಿ ಹೇಳ್ತೀನಿ. ಬಟ್ ಪುರುಷರ್ನಲ್ಲಿ ಇದರದ್ದು ಏನು ಅಗತ್ಯ, ಪುರುಷರ್ನಲ್ಲಿ ಟೆಸ್ಟೋಸ್ಟಿರಾನ್ ಯಾಕೆ ಬೇಕು? ಒಂದು, ಟೆಸ್ಟೋಸ್ಟಿರಾನ್ ಚೆನ್ನಾಗಿದ್ರೆ ಬಾಡಿನಲ್ಲಿ ಹುಮ್ಮಸ್ ಇರುತ್ತೆ, ಎನರ್ಜಿ ಇರುತ್ತೆ. ಒಂದು, ಟೆಸ್ಟೋಸ್ಟಿರಾನ್ ಚೆನ್ನಾಗಿದ್ರೆ ನಿಮಗೆ ಸೆಕ್ಸ್ ಚೆನ್ನಾಗಿರುತ್ತೆ. ಟೆಸ್ಟೋಸ್ಟಿರಾನ್ ಚೆನ್ನಾಗಿದ್ರೆ ತಮ್ಮ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಯಾಕಂತ ಟೆಸ್ಟೋಸ್ಟಿರಾನ್ ಇಲ್ದೇ ಸ್ಪರ್ಮ್ ಪ್ರೊಡಕ್ಷನ್ ಆಗೋದೇ ಇಲ್ಲ. ಟೆಸ್ಟೋಸ್ಟಿರಾನ್ ಚೆನ್ನಾಗಿದ್ರೆ ನಿಮ್ಮ ಮಸಲ್ಸ್ ಚೆನ್ನಾಗಿರುತ್ತೆ. ಟೆಸ್ಟೋಸ್ಟಿರಾನ್ ಚೆನ್ನಾಗಿದ್ರೆ ತಾವು ಕಾಮ್ ಆಗಿ ಇರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ. ಟೆಸ್ಟೋಸ್ಟಿರಾನ್ ಚೆನ್ನಾಗಿದ್ರೆ ನಿಮ್ಮದು ಕೂದಲು ಚೆನ್ನಾಗಿರುತ್ತೆ. ಟೆಸ್ಟೋಸ್ಟಿರಾನ್ ಚೆನ್ನಾಗಿರ್ಬೇಕು ಅಂದರೆ ನಿಮ್ಮದು ಓವರ್ ಆಲ್ ಬಾಡಿ, ಸ್ಪೆಷಲಿ ಮೇಲ್ನಲ್ಲಿ ಏನು ಬಾಡಿದು ಒಂದು ಚಟುವಟಿಕೆಗಳು ಇರುತ್ತೆ, ಫಂಕ್ಷನ್ ಇರುತ್ತೆ, ಅದು ಫಿಸಿಕಲ್ ಲೆವೆಲ್ ಇರ್ಬೋದು, ಮೆಂಟಲ್ ಲೆವೆಲ್ ಇರ್ಬೋದು. ಇಟ್ ಈಸ್ ಟೋಟಲಿ ಡಿಪೆಂಡಿಂಗ್ ಅಪಾನ್ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಅಗತ್ಯ ಇದೆ. ಸೊ ಇದರದ್ದು ನಾರ್ಮಲ್ ವ್ಯಾಲ್ಯೂ ಎಷ್ಟು? ನಾರ್ಮಲ್ ವ್ಯಾಲ್ಯೂ ನೋಡಿ, ಪುರುಷರಲ್ಲಿ ಸ್ಪೆಷಲಿ ಯಾರು 20 ವಯಸ್ಸಿಂದ 50 ವಯಸ್ಸು ಇದ್ದಾರೆ ನೋಡಿ, ಅವ್ರನಲ್ಲಿ ಒಂದು 300 to 800 ನ್ಯಾನೋ ಡೆಸಿಬಲ್ ಇದು ಏನಿದೆ ನಾರ್ಮಲ್ ವ್ಯಾಲ್ಯೂ ಇದೆ. ಮಹಿಳೆಯರಲ್ಲಿ ಎಷ್ಟು ಇರಬೇಕು? ಇದು 20ಕ್ಕಿಂತ ಜಾಸ್ತಿ ಇರಬೇಕು. ಸೊ ಮಹಿಳೆಯರಲ್ಲಿ ಇದರದ್ದು ಏನು ಫಂಕ್ಷನು? ಮಹಿಳೆಯರಲ್ಲಿ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಯಾವಾಗ ಹೊಟ್ಟೆನಲ್ಲಿ ಮೇಲ್ ಚೈಲ್ಡ್ ಅಥವಾ ಗಂಡು ಮಗು ಇರುತ್ತೆ, ಅದರ ಸೆಕೆಂಡ್ರಿ ಅದು ಸೆಕ್ಸುವಲ್ ಆರ್ಗನ್ಸ್ ಏನು ಬರಬೇಕು, ಅದರಲ್ಲಿ ಹೆಲ್ಪ್ ಆಗುತ್ತೆ. ಬಾಡಿದು ಮಸಲ್ ಸ್ಟ್ರೆಂತ್ನಲ್ಲಿ ಅದರದ್ದು ಮಹಿಳೆಯವ್ರದ್ದು ಹೆಲ್ಪ್ ಆಗುತ್ತೆ. ಲ್ಯಾಕ್ಟೇಟಿಂಗ್ ಮದರ್ನಲ್ಲಿ ಇದರ ಇಂಪಾರ್ಟೆಂಟ್ ಇರುತ್ತೆ. ಸೊ ಓವರ್ ಆಲ್ ಮಹಿಳೆಯರದ್ದು ಮೆನ್ ಹಾರ್ಮೋನ್ ಅಂದರೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಬಟ್ ವೆರಿ ಸೇಮ್ ಟೈಮ್ ಟೆಸ್ಟೋಸ್ಟಿರಾನ್ ಮಹಿಳೆಯರ ಬಾಡಿನಲ್ಲಿ ಮುಖ್ಯ. ಟೆಸ್ಟೋಸ್ಟಿರಾನ್ ಏನಿದೆ ನೋಡಿ, 19ದಿಂದ 30 ವರ್ಷವರೆಗೆ ತುಂಬ ಪೀಕ್ನಲ್ಲಿ ಇರುತ್ತೆ. ಇವಾಗ ಒಂದು ಯಂಗ್ ಹುಡುಗ ಇದ್ದಾನೆ, 20 ವರ್ಷ ಇದ್ದಾನೆ, 20 ವರ್ಷ ತುಂಬ ಬೇಗ ಇಮಿಡಿಯೇಟ್ಲಿ ಒಂದು ಸಡನ್ ಕೋಪ ಬರೋದು, ನಾನು ನೋಡ್ತೀನಿ ಅವನು ಈ ಥರ ಮಾತಾಡ್ತಾನೆ ಅಂದರೆ ತುಂಬ ಬೇಗ ಹಿಂಗೆ ಅಗ್ರೆಷನ್ ಯಾಕೆ ಬರುತ್ತೆ ಅಂದರೆ ಅವನ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಚೆನ್ನಾಗಿದೆ. ಒಂದೇ ರಾತ್ರಿ 3 ಸತಿ 4 ಸತಿ ಸೇರಬೇಕಂದ್ರೆ ಟೆಸ್ಟೋಸ್ಟಿರಾನ್ ಬೇಕು. 30ವರೆಗೆ ತುಂಬ ಚೆನ್ನಾಗಿರೋದೆ. 30 ಆದಮೇಲೆ ತಾವು ಹೇಗೆ ಮೇಂಟೈನ್ ಮಾಡ್ತೀರ ಅದರ ಮೇಲೆ ಡಿಪೆಂಡು. ತಾವು ಫಿಸಿಕಲಿ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದೀರಿ, ತಾವು ಸ್ಟ್ರೆಸ್ ಫ್ರೀ ಲೈಫ್ ಬದುಕ್ತಾ ಇದ್ದೀರಿ, ಪೊಲ್ಯೂಷನ್ ಫ್ರೀ ಲೈಫ್ ಬದುಕ್ತಾ ಇದ್ರೆ ಇದು ಚೆನ್ನಾಗಿರುತ್ತೆ. ಇಲ್ಲಾಂದರೆ
30ದಿಂದ 40 ಡ್ರಾಪ್ ಆಗುತ್ತೆ, 40ದಿಂದ 50 ಡ್ರಾಪ್ ಆಗುತ್ತೆ, 50 ಆದ್ಮೇಲೆ 0 ಆಗ್ತಾ ಇದೆ ಇವಾಗ. ಈಗ ನಮ್ಮ ಹತ್ರ ಬರುವ ಪೇಷಂಟೇ 25-30 ವರ್ಷದವ್ರು ಜಾಸ್ತಿ ಆಗಿದ್ದಾರೆ, 50 ಬಿಟ್ಬಿಡಿ ಅದು ಮಾತಾಡೇನೆ. ಸೊ ಇವಾಗ ಇದರದ್ದು ಸೈನ್ ಸಿಂಪ್ಟಮ್ ಏನೇನು, ಲೋ ಟೆಸ್ಟೋಸ್ಟಿರಾನ್ ಆದರೆ ಏನೇನು ಆಗಬಹುದು? ಸೊ ಫಸ್ಟು ಸೆಕ್ಸ್ ಡ್ರೈವ್ ಕಡಿಮೆ ಆಗುತ್ತೆ, ಅಂದರೆ ಸೆಕ್ಸ್ ಮಾಡಬೇಕಂತ ಇಂಟ್ರೆಸ್ಟ್ ಇರಲ್ಲ. ಎರಡನೇದು ನಿಮೂರಿಕೆ ಆಗಲ್ಲ. ಮೂರನೇದು ನಿಮೂರಿಕೆ ಆದ್ರೂ ಜಾಸ್ತಿ ಟೈಮ್ ಒಳಗೆ ಹೋಲ್ಡ್ ಮಾಡೋ ಕ್ಯಾಪಾಸಿಟಿ ಇರಲ್ಲ, ಶೀಘ್ರಸ್ಕರಣ ಆಗುತ್ತೆ. ನಾಲ್ಕನೇದು ಇದರಿಂದ ಏನಾಗುತ್ತೆ, ಸ್ಪರ್ಮ್ ಪ್ರೊಡಕ್ಷನ್ನೇ ಆಗಲ್ಲ. ಆಮೇಲೆ ಟೆಸ್ಟೋಸ್ಟಿರಾನ್ ಯಾವಾಗ ಕಡಿಮೆ ಆಗುತ್ತೆ ನೋಡಿ ಬಾಡಿನಲ್ಲಿ, ಒಬೆಸಿಟಿ ಜಾಸ್ತಿ ಆಗುತ್ತೆ. ಮತ್ತು ಇದರದ್ದು ರಿವರ್ಸ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಒಬೆಸಿಟಿ ಜಾಸ್ತಿ ಆದರೆ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಆಗಿಬಿಟ್ಟು ಮತ್ತು ಟೆಸ್ಟೋಸ್ಟಿರಾನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಹೇರ್ ಫಾಲ್ ಇರುತ್ತೆ. ಆಮೇಲೆ ಮಸಲ್ನಲ್ಲಿ ಸ್ಟ್ರೆಂತ್ ಇರಲ್ಲ, ತುಂಬ ಲೋ ಎನರ್ಜಿ ಫೀಲ್ ಆಗುತ್ತೆ, ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರೋದು, ಇರಿಟೇಬಲ್ ಮೈಂಡು, ಇರಿಟೇಬಲ್ ಡೈಜೆಷನು. ಓವರಾಲ್ ಒಂದು ಹೆಲ್ದಿ ಬಾಡಿನಲ್ಲಿ ಏನೇನು ಚೆನ್ನಾಗಿರಬೇಕು ಅದು ಟೆಸ್ಟೋಸ್ಟಿರಾನ್ ಇದ್ದ ಮಾತ್ರ ಪುರುಷರಲ್ಲಿ ಚೆನ್ನಾಗಿರುತ್ತೆ. ಟೆಸ್ಟೋಸ್ಟಿರಾನ್ ಕುಸಿದ್ರೆ ಬಾಡಿ ಏನಂದರೆ ಬಾಡಿ ಸುಮ್ಮನೆ ಇರೋಕ್ಕೆ ಬಾಡಿ ಇರುತ್ತೆ, ಅದರೊಳಗೆ ಏನಿರಲ್ಲ, ಲೋ ಎನರ್ಜಿ. ಸೊ ಇದು ಟೆಸ್ಟೋಸ್ಟಿರಾನ್ ಟೆಸ್ಟ್ ಯಾವಾಗ ಮಾಡಬೇಕು? ಟೆಸ್ಟೋಸ್ಟಿರಾನ್ ಟೆಸ್ಟ್ ಆ್ಯಕ್ಚುಲಿ ಮಾರ್ನಿಂಗ್ ಅವರ್ಸ್ನಲ್ಲಿ ಮಾಡಬೇಕು. ಯೂಶಲಿ ಟೆಸ್ಟೋಸ್ಟಿರಾನ್ 9ರಿಂದ 10:30 11 ಗಂಟೆ ಒಳಗಡೆ ತುಂಬ ಪೀಕ್ ಫಾರ್ಮ್ನಲ್ಲಿ ಇರುತ್ತೆ. ಸೊ ಆ ಟೈಮ್ನಲ್ಲಿ ಟೆಸ್ಟ್ ಮಾಡಬೇಕು. ಸೊ ಇದು ಊಟಕ್ಕಿಂತ ಮುಂಚೆ ಮಾಡ್ಬೋದಾ ಅಥವಾ ಊಟ ಆದ್ಮೇಲೆ ಮಾಡೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಬಟ್ 12 ಗಂಟೆ ಒಳಗಡೆ ಮಾಡಿದ್ರೆ ನಿಮಗೆ ಏನು ಎಕ್ಸಾಕ್ಟ್ ವ್ಯಾಲ್ಯೂ ಏನಿರುತ್ತೆ ನೋಡಿ ಅದು ಚೆನ್ನಾಗಿರುತ್ತೆ. ಸೊ ರೀಸನ್ಸ್ ಏನು, ಯಾಕೆ ಈ ಥರ ಆಗ್ತಾ ಇದೆ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಏನಂದರೆ ಒಬೇಸಿಟಿ. ಇವಾಗ ನೋಡ್ತಿರ್ಬೋದು, ಸ್ಕೂಲ್ ಗೋಯಿಂಗ್ ಮಕ್ಕಳೇ 6ನೇ ಕ್ಲಾಸ್ನಲ್ಲಿ ಇದ್ದಾರೆ, 7ನೇ ಕ್ಲಾಸ್ನಲ್ಲಿ ಇದ್ದಾರೆ, ಅವ್ರ ತೂಕ ನೋಡಿದ್ರೆ 70 kg 75 kg. ಸೊ ಯಾವಾಗ ತುಂಬ ಯಂಗ್ ಏಜ್ನಲ್ಲಿ ತೂಕ ಬರುತ್ತೆ, ತುಂಬ ಯಂಗ್ ಏಜ್ನಲ್ಲಿ ತುದಿ ಬರುತ್ತೆ, ತುಂಬ ಯಂಗ್ ಏಜ್ನಲ್ಲಿ ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಈ ಫ್ಯಾಟ್ ಏನು ಮಾಡುತ್ತೆ, ಮಹಿಳೆಯರ ಹಾರ್ಮೋನ್ ಏನಿದೆಯಲ್ಲ, ಪದೇ ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಹೇಳ್ತೀನಿ, ಈಸ್ಟ್ರೋಜನ್ನ ಜಾಸ್ತಿ ಮಾಡುತ್ತೆ. ಈಸ್ಟ್ರೋಜನ್ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಈಸ್ಟ್ರೋಜನ್ನು ಟೆಸ್ಟೋಸ್ಟಿರಾನ್ನ ಕಡಿಮೆ ಮಾಡುತ್ತೆ. ಓಕೆನಾ? ಎರಡನೇದು ಏನಂದರೆ ಫಿಸಿಕಲ್ ಆ್ಯಕ್ಟಿವಿಟಿ. ಫಿಸಿಕಲ್ ಆ್ಯಕ್ಟಿವಿಟಿ ಇವಾಗ ನೋಡಿ, ಸ್ಕೂಲ್ ಗೋಯಿಂಗ್ ಮಕ್ಕಳಿರ್ಬೋದು ಅಥವಾ ದೊಡ್ಡವ್ರು ಇರ್ಬೋದು. ಸ್ಕೂಲ್ ಗೋಯಿಂಗ್ ಮಕ್ಕಳು ನೋಡಿ, ಒಂದು ಕಾಲ ಇತ್ತು, ನಮ್ಮ ಸ್ಕೂಲು ಒಂದು 9:30 10 ಗಂಟೆಗೆ ಇದ್ದರೆ ನಾವು 8:00 ಸ್ಕೂಲ್ ಹೋಗ್ತಿದ್ವಿ. 8:00 ಸ್ಕೂಲ್ ಹೋಗಿ ಖೋ ಖೋ ಆಡೋದು, ಕಬಡ್ಡಿ ಆಡೋದು, ಕ್ರಿಕೆಟ್ ಆಡೋದು. ನಮ್ಮ ಸ್ಕೂಲ್ದು ರಿಂಗ್ ಆಗುವವರೆಗೆ ನಮ್ಮದು ಟೀಚರ್ ಬಂದ್ಬಿಟ್ಟು ಬರೋ ಮಕ್ಕಳ್ರ ಅಂತ ಬೈಯೋವರೆಗೆ ನಾವು ಆಟ ಆಡ್ತಿದ್ವಿ. ಇವಾಗ ನೋಡಿ 8:30 8:45 ಸ್ಕೂಲ್ ಇರುತ್ತೆ. ಇವರು ಬೆಳಗ್ಗೆ 7:30 8 ಗಂಟೆಗೆ ಎದ್ದೇಳ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಹೋಗ್ತಾನೆ ಸ್ವಲ್ಪ ಏನೋ ಸ್ಯಾಂಡ್ವಿಚ್ ತಿಂದೆ ನಾನು, ಏನೋ ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಸ್ಕೂಲ್ ಹೋಗ್ಬಿಡ್ತಾರೆ. ಹೋದ ತಕ್ಷಣ ಅಲ್ಲಿ ಸ್ಕೂಲ್ನಲ್ಲಿ ಕೂತ್ಕೊಳ್ತಾರೆ. ಅದೇ 8:30ದಿಂದ 4 ಗಂಟೆವರೆಗೆ ಸ್ಕೂಲ್ ಇರುತ್ತೆ. 4 ಗಂಟೆಗೆ ಸ್ಕೂಲ್ದಿಂದ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗೋದು, ಸ್ವಲ್ಪ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಬಿಟ್ರೆ 5 ಗಂಟೆಗೆ ಮತ್ತು ಮಕ್ಕಳು ಟ್ಯೂಷನ್ ಹೋಗ್ತಾರೆ. 5 ಗಂಟೆಗೆ ಹೋಗ್ಬಿಟ್ಟು 6:00 ಬರ್ತಾನೆ. 6:00 ಬಂದಮೇಲೆ ಮತ್ತೆ ಸ್ವಲ್ಪ ಏನಾದರೂ ತಾಯಿ ಹಾಲಿಗೆ ಕುಡಿಸ್ಬಿಟ್ಟು ಹೋಮ್ವರ್ಕ್ ಮಾಡೋದು. ಹೋಮ್ವರ್ಕ್ ಅಂದರೆ 8 ಗಂಟೆ 9 ಗಂಟೆ ಮತ್ತೆ ಮಲಗಿಬಿಡೋದು. ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ ಮಕ್ಕಳಲ್ಲಿ. ಮಕ್ಕಳು ಬಿಟ್ಬಿಡಿ, ಇವಾಗ ಯಂಗು ಯಾರು ವರ್ಕಿಂಗ್ ಪ್ರೊಫೆಷನ್ ಇರ್ತಾರೆ ಅಥವಾ ಕಾಲೇಜ್ಗೆ ಹೋಗೋರು ಹುಡುಗರು ಇರ್ತಾರೆ, ಅವ್ರದ್ದು ರೂಟೀನ್ ಅದೇ. ಆಫೀಸ್ದಿಂದ ರಾತ್ರಿ ಮನೆಗೆ ಬರ್ಬೇಕಂದ್ರೆ 9:30 10 ಗಂಟೆ ಆಗುತ್ತೆ. ಟಯರ್ಡ್ ಆಗಿದ್ದಿರ್ತಾರೆ, ಊಟ ಮಾಡಿಬಿಟ್ಟು ಮಲಗಿಬಿಡ್ತಾರೆ. ಬೆಳಗ್ಗೆ ಅದೇ ಎದ್ದೇಳಕ್ಕೆ ಲೇಟ್ ಆಗುತ್ತೆ. 8:30 9 ಗಂಟೆಗೆ ಎದ್ದೇಳ್ಬಿಟ್ಟು ಒಂದು ಹಾಫ್ ಆನ್ ಅವರ್ ರೆಡಿ ಆಗಿಬಿಟ್ಟು ಟಿಫಿನ್ ಮಾಡಿಬಿಟ್ಟು ಮಧ್ಯಾಹ್ನ ಲಂಚ್ ಕಟ್ಕೊಂಡು ಹೋಗ್ಬಿಡೋದು. ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ. ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿದಿಂದ ಏನಾಗುತ್ತೆ, ಬಾಡಿನಲ್ಲಿ ಮೆಟಾಬಾಲಿಸಮ್ ಕರೆಕ್ಟಾಗಿರಲ್ಲ. ಮೆಟಾಬಾಲಿಸಮ್ ಕರೆಕ್ಟಾಗಿ ಇಲ್ಲಂದರೆ ಟೆಸ್ಟೋಸ್ಟಿರಾನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಮೂರನೇದು ನಮ್ಮದು ಡೈಟ್ನಲ್ಲಿ ಏನು ಗೊತ್ತಾ, ಟೆಸ್ಟೋಸ್ಟಿರಾನ್ ಚೆನ್ನಾಗಾಗಬೇಕಂದ್ರೆ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಚೆನ್ನಾಗಿ ತೊಗೋಬೇಕು, ಹಣ್ಣುಗಳು ಚೆನ್ನಾಗಿ ತೊಗೋಬೇಕು. ನಿಮಗೆ ಏನೇನು ಬಾಡಿಗೆ ಹೆಲ್ದಿ ಇದೆ, ಇದು ತಿಂದರೆ ನನ್ನ ಬಾಡಿಗೆ ಹೆಲ್ಪ್ ಆಗುತ್ತೆ ಅಂತ ಆ ಥರ ಯೋಚನೆ ಮಾಡಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ.
ನೀವು ಯಾವಾಗ ಬೇಕಾದ್ರೂ ಮನ್ಸು ಮಾಡಿದಂಗೆ ಬೆಳಗ್ಗೆ ಎದ್ದ ತಕ್ಷಣ ಪಿಜ್ಜಾ ಬರ್ಗರ್ ಝೊಮ್ಯಾಟೊನಲ್ಲಿ ಇದರಲ್ಲಿ ಇದು ಮಾಡೋದು, ಆರ್ಡರ್ ಮಾಡೋದು, ಬರೀ ಬರ್ಗರು ಪಿಜ್ಜಾ, ಈ ಪ್ರೊಸೆಸ್ ಫುಡ್ಡು, ಸಿಂಥಿಸೈಸ್ಡ್ ಫುಡ್ಡು, ಕೆಮಿಕಲ್ ಫುಡ್ಡು, ಇದರಿಂದ ಏನಾಗ್ತಾ ಇದೆ ಬಾಡಿನಲ್ಲಿ ಎಷ್ಟು ಎನರ್ಜಿ ಬೇಕು, ಎಷ್ಟು ಮೈಕ್ರೋನ್ಯೂಟ್ರಿಮೆಂಟ್ಸ್ ಬೇಕು, ಎಷ್ಟು ವೈಟಮಿನ್ಸ್ ಬೇಕು, ಇದು ಎಲ್ಲ ಬಾಡಿನಲ್ಲಿ ಸಿಗ್ತಾ ಇಲ್ಲ. ಬರೇ ಫ್ಯಾಟು ಫ್ಯಾಟು ಫ್ಯಾಟು. ಅದರದಿಂದ ಏನಾಗ್ತಾ ಇದೆ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ ಕುಸಿತಾ ಇದೆ. ಮತ್ತೊಂದು ಏನು ಹೇಳ್ತೀರಿ ಅಂದರೆ ಆಲ್ಕೋಹಾಲ್ ಯಾರು ಜಾಸ್ತಿ ತಗೊಳ್ತಾರೆ ಅದರಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತು ಇವತ್ತು ನಾಳೆ ಏನಾಗಿದೆ ಅಂದರೆ ಆಲ್ಕೋಹಾಲ್ ಅಂದರೆ ತುಂಬ ವೆರಿ ಕಾಮನ್ ಆಗಿದೆ. ಇವಾಗ ನಾನು ಒಂದೊಂದು ಫ್ಯಾಮಿಲಿನಲ್ಲಿ ಒಂದೊಂದ್ಸತಿ ಮದುವೆನಲ್ಲಿ ಹೋಗ್ಬಿಟ್ರೆ ಅಪ್ಪನೂ ಸೇಮ್ ಟೇಬಲ್ ಮೇಲೆ ಕೂಡ್ತಾ ಇದ್ದಾನೆ, ಮಗನೂ ಅದೇ ಇದರ ಮೇಲೇ ಟೇಬಲ್ ಮೇಲೆ ಕೂತ್ಬಿಟ್ಟು ಚೇಸ್ ಮಾಡಿಬಿಟ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಕಾಲ ಇತ್ತು ಇವನ್ ಮಗ ಕುಡಿತಾನಂದ್ರೂ ಎಲ್ಲೋ ಕದ್ದಿ ಮುಚ್ಚಿ ಹೋಗಿ ಅಡಿನಲ್ಲಿ ಎಲ್ಲೋ ಡಾಬಾ ಮೇಲೆ ಹೋಗಿ ಕೂತ್ಕೊಂಡು ರಾತ್ರಿ ಸ್ಲೋ ಅಲ್ಲಿ ಮನೆಯಲ್ಲಿ ಬಂದು ಮಲ್ಗೋನು. ಇವತ್ತು ಇಷ್ಟು ಕಲ್ಚರ್ ಹಾಳಾಗ್ಬಿಟ್ಟಿದೆ ಅಂದರೆ ಎಲ್ಲರ ಫ್ಯಾಮಿಲಿದವ್ರು ಕೂತ್ಬಿಟ್ಟು ಅವ್ರಿಗೆ ಒಂಥರ ನಾವು ತುಂಬ ಪ್ರೋಗ್ರೆಸಿವ್ ಆಗಿದ್ದೀವಿ ಅಂತ ಕುಡಿತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರ ಮಕ್ಕಳನ್ನ ನಪುಂಸಕವಾಗಿ ಮಾಡ್ತಾ ಇದ್ದಾರೆ. ಟೆಸ್ಟೋಸ್ಟಿರಾನ್ ಕಡಿಮೆ ಆದರೆ ಅದು ಹೇಗೆ ನಾವು ಹೇಳ್ತೀವಲ್ಲ, ಹಣ್ಣುಗಳು ಇವಾಗೆಲ್ಲ ಸೀಡ್ಲೆಸ್. ಮುಂಚೆ ದ್ರಾಕ್ಷಿ ಯಾರೋ ನೀವು ಇವಾಗ ಯಂಗ್ ಹುಡುಗರಿಗೆ ಗೊತ್ತಿರಲ್ಲ ಬಿಡಿ, ಬಟ್ ಮುಂಚೆ ದ್ರಾಕ್ಷಿನಲ್ಲಿ ಬೀಜ ಬರ್ತಿತ್ತು. ಬ್ಲ್ಯಾಕ್ ಕಲರ್ ದ್ರಾಕ್ಷಿ ಆಗಲಿ ಅದರಲ್ಲಿ ಬೀಜ ಬರ್ತಿತ್ತು. ಇವಾಗ ತಾವು ಹುಟ್ಟಿನ ಹಿಡಿದ್ರು ಮೋಸ್ಟ್ಲಿ ಬೀಜ ಬರೋಕ್ಕೆ ಸ್ಟಾಪ್ ಆಗಿದೆ. ನಾವು 2000 ಒಳಗಡೆ ಯಾರ್ಯಾರು ದ್ರಾಕ್ಷಿ ತಿಂದಾರೆ ಅವ್ರಿಗೆ ಗೊತ್ತು ದ್ರಾಕ್ಷಿನಲ್ಲಿ ಬೀಜ ಇರುತ್ತೆ ಅಂತ. ಬಟ್ ಇವೆಲ್ಲ ಬರೋ ಎಲ್ಲ ಈಗ ಸೀಡ್ಲೆಸ್ಸು. ಇವಾಗ ಪಪ್ಪಾಯಿ ಹಣ್ಣು ಸೀಡ್ಲೆಸ್ ಬರ್ತಾ ಇದೆ, ಮತ್ತು ಬೇರೆ ಖರ್ಬೂಜನೂ ಸೀಡ್ಲೆಸ್ ಬರ್ತಾ ಇದೆ, ಮತ್ತು ಕಲ್ಲಂಗಡಿ ಹಣ್ಣು ಸೀಡ್ಲೆಸ್ ಬರ್ತಾ ಇದೆ. ಈಗ ಅವು ಹಣ್ಣುಗಳು ಸೀಡ್ಲೆಸ್ ಬರ್ತಾ ಇದೆ ಅಂತ ಹುಡುಗರು ಸೀಡ್ಲೆಸ್ ಆಗ್ತಾ ಇದ್ದಾರೆ ಈಗ. ಸೊ ಅದರ ಜೊತೆಗೆ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು 8 to 10 hours ಪ್ರಾಪರ್ ಮಲಗಲೇಬೇಕು. ಇವಾಗ ಏನಾಗ್ತಾ ಇದೆ ಅಂದರೆ ರಾತ್ರಿ ಮೊಬೈಲ್ ಇದ್ದ ಕಡೆಯಿಂದ ನಿದ್ದೆ ಬರ್ತಾ ಇಲ್ಲ ಅಂದರೆ ಏನೋ ರೀಲ್ಸ್ ನೋಡೋದು, ಚಾಟ್ ಮಾಡೋದು, ಏನೋ ಮಾಡೋದು, 12 ಗಂಟೆ 1 ಗಂಟೆಗೆ ಮಲಗಿಬಿಡೋದು, ಬೆಳಗ್ಗೆ ಮತ್ತು 6-7 ಗಂಟೆಗೆ ಎದ್ದು ಹಾರ್ಡ್ಲಿ ಒಂದು 6 hours 7 hours ಮಲಗಿದಿರ್ತೀರ. ಅದರಲ್ಲಿ ಬಾಡಿಗೆ ಪ್ರಾಪರ್ ರಿಕವರಿಗೆ ಹೀಲಿಂಗ್ ಮಾಡೋಕ್ಕೆ ಟೈಮೇ ಸಿಗಲ್ಲ, ಪ್ರಾಪರ್ ರೆಸ್ಟೇ ಸಿಗಲ್ಲ. ಬಾಡಿನಲ್ಲಿ ಎಕ್ಸೆಸ್ ಹೀಟ್ ಆಗುತ್ತೆ. ಎಕ್ಸೆಸ್ ಹೀಟ್ದಿಂದ ಆ ಟೆಸ್ಟಿಕಲ್ಸ್ ಏನಿರುತ್ತೆ ನೋಡಿ ಅದರಲ್ಲಿ ಎಕ್ಸೆಸ್ ಹೀಟ್ ಆಗಿಬಿಟ್ಟು ಪ್ರೊಡಕ್ಷನ್ ಆಫ್ ಟೆಸ್ಟೋಸ್ಟಿರಾನ್ ಏನಾಗಬೇಕು ಟೆಸ್ಟಿಸ್ದಿಂದ ಅದು ಕರೆಕ್ಟಾಗಿ ಆಗ್ತಾ ಇಲ್ಲ. ಆಮೇಲೆ ಟಾಕ್ಸಿನ್ಸ್ ಅಂದರೆ ಏನು? ಇವಾಗ ತಾವು ಮೆಟ್ರೋ ಸಿಟಿನಲ್ಲಿ ಇರ್ತೀರ, ಈಗ ಹೋಟೆಲ್ದಿಂದ ಏನಾದರೂ ಪಾರ್ಸಲ್ ತೊಗೊಂಡು ಬರಬೇಕು. ಸೊ ಏನು ಇವಾಗ ಸ್ವಲ್ಪ ಯಾರೋ ಬುದ್ಧಿವಂತಿದ್ರೆ ಅವ್ರ ಮನೆಯಿಂದ ಟಿಫಿನ್ ಬಾಕ್ಸು ಸ್ಟೀಲ್ದು ಗ್ಲಾಸ್ದು ಏನಾದರೂ ತೊಗೊಂಡು ಹೋಗ್ತಾರೆ. ಇಲ್ಲಾಂದ್ರೆ ಹಾಗೆ ಹೋಗೋದು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಅದು ಬಿಸಿ ಹಾಕ್ಕೊಡ್ತಾರೆ, ಅದೇ ತೊಗೊಂಡು ಬರ್ತೀರ, ಎಲ್ಲರೂ ಕೂತ್ಬಿಟ್ಟು ತಿರ್ತೀರ. ಬಟ್ ಆ ಪ್ಲಾಸ್ಟಿಕ್ಕು ಆ ಹೀಟ್ ಕಾಂಟ್ಯಾಕ್ಟ್ನಲ್ಲಿ ಬಂದಮೇಲೆ ಎಷ್ಟೋ ಟಾಕ್ಸಿನ್ಸ್ನ ಆ ಫುಡ್ ಒಳಗಡೆ ಬಿಡುತ್ತೆ. ಅದೇ ಫುಡ್ ನಿಮಗೆ ಏನು ಮಾಡುತ್ತೆ ಹೋಗ್ಬಿಟ್ಟು ಇನ್ ಫ್ಯೂಚರ್ ಕ್ಯಾನ್ಸರು, ಇನ್ ಫ್ಯೂಚರ್ ಈ ಥರ ಟೆಸ್ಟೋಸ್ಟಿರಾನ್ ಕಡಿಮೆ, ಇನ್ ಫ್ಯೂಚರ್ ಏನಿದೆ ಒಬೆಸಿಟಿ, ಇನ್ ಫ್ಯೂಚರ್ ಮತ್ತು ಬೇರೆ ಮೆಟಬಾಲಿಕ್ ಡಿಸಾರ್ಡರು, ಇದು ಎಲ್ಲ ಆಗ್ತಾಯಿದೆ. ಅದು ಟಾಕ್ಸಿನ್ಸ್ ಇನ್ ದ ಫಾರ್ಮ್ ಆಫ್ ಫುಡ್, ಟಾಕ್ಸಿನ್ಸ್ ಇನ್ ದ ಫಾರ್ಮ್ ಆಫ್ ನೀರು. ಇವಾಗ ಏನಾಗ್ತಾ ಇದೆ ಎಲ್ಲ ಫಿಲ್ಟರ್ ನೀರು ಅಂತ ನೀರಿನಲ್ಲಿ ಏನೇನು ಮಿನರಲ್ಸ್ ಇರುತ್ತೆ ಎಲ್ಲ ಫಿಲ್ಟರ್ ಮಾಡಿಬಿಟ್ಟು ತೆಗೆಯೋದು. ಅದು TDS 100 to 200 ಮೇಂಟೈನ್ ಮಾಡಬೇಕಂತ ಇದರಿಂದ. ಬಟ್ ಒಂದು ಒಳ್ಳೆ ಚೆನ್ನಾಗಿ ಕ್ವಾಲಿಟಿದು ಬಾವಿ ನೀರು ಏನಿದೆಯಲ್ಲ ಅದು TDS 250 to 300 ಇರುತ್ತೆ. ಆವಾಗ ಅದರಲ್ಲಿ ಮಿನರಲ್ಸು, ಅದರಲ್ಲಿ ಖನಿಜಗಳು. ಆವಾಗ ನೋಡಿ ಮುಂಚೆ ಜಾಯಿಂಟ್ ಪೇನ್ ಜಾಸ್ತಿ ಬರ್ತಿಲ್ಲ, ಯಾಕಂದರೆ ಎಲ್ಲ ಡೈರೆಕ್ಟ್ ಫ್ರೆಶ್ ಬಾವಿ ನೀರು ಕುಡಿತಿದ್ರು. ಇವಾಗ ಎಲ್ಲ ನೀರೇನು ಕುಡಿತೀರ ಎಲ್ಲ ಫಿಲ್ಟರ್ ಮಾಡಿ ಅಥವಾ TDS 25-30 ಇರುತ್ತೆ. ಒಂದೊಂದ್ಸತಿ ನನಗೆ ಆಶ್ಚರ್ಯ ಆಗುತ್ತೆ, TDS ಮೀಟ್ರ್ ಹಾಕಿ ನೋಡಿಬಿಟ್ರೆ 35-40 ತೋರಿಸುತ್ತೆ. ಅದರಲ್ಲಿ ಏನೂ ಇರಲ್ಲ. ಅಂದರೆ ಒಂದು ಮೋಸಂಬಿ ಹಣ್ಣಲ್ಲಿ ಎಲ್ಲ ಮೋಸಂಬಿ ರಸ ತೆಗೆದ್ಬಿಟ್ಟು ಬರೀ ಅದು ಆಮೇಲೆ ನೀರು ಬಿಟ್ಟಿದಂಗೆ ಆಗುತ್ತೆ ಅಷ್ಟೇ. ಸೊ ಎಲ್ಲ ಟಾಕ್ಸಿನ್ಸು ಏನು ಮಾಡ್ತಾ ಇದೆ, ಅದು ನೀರಿನ ಪ್ರಕಾರ ಬರ್ಬೋದು, ಅದು ಫುಡ್ಡಿನ ಪ್ರಕಾರ ಬರ್ಬೋದು, ಅಥವಾ ಏರ್ ಮುಖಾಂತರ ಬರ್ಬೋದು. ಇದರಿಂದ ಎಲ್ಲ ಬಾಡಿನಲ್ಲಿ ತುಂಬ ಬೇಗ ಏಜಿಂಗ್ ಆಗ್ತಾ ಇದೆ. ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ಆಕ್ಸಿಡೇಟಿವ್ ಸ್ಟ್ರೆಸ್ದಿಂದ ಏಜಿಂಗ್ ಬೇಗ ಬರ್ತಾ ಇದೆ. ಇವಾಗ ನೋಡಿ 30 ವರ್ಷದ ಹುಡುಗ 40 ವರ್ಷದವ್ನು ಕಾಣಿಸ್ತಾ ಇದ್ದಾರೆ, 40 ವರ್ಷದ ಹುಡುಗ 50 ವರ್ಷದವ್ನು ಕಾಣಿಸ್ತಾ ಇದ್ದೀನಿ. ಯಾಕಂದರೆ ಆ ಫುಡ್ಡು, ಆ ಎನ್ವೈರ್ಮೆಂಟು, ಆ ಸ್ಟ್ರೆಸ್ಸು, ಅದರಿಂದ ಏನಾಗುತ್ತೆ ಏಜಿಂಗ್ ಬೇಗ ಬರುತ್ತೆ. ಏಜಿಂಗ್ ಯಾವಾಗ ಬೇಗ ಬರುತ್ತೆ ನೋಡಿ,
ಅದರ ಅರ್ಥ ಟೆಸ್ಟೋಸ್ಟಿರಾನ್ ಕಡಿಮೆ ಆಗ್ತಾ ಇದೆ ಅಂತ. ಸೊ ಟೆಸ್ಟೋಸ್ಟಿರಾನ್ ತುಂಬ ಮುಖ್ಯ ಹಾರ್ಮೋನ್ ಆಗಿದೆ ಪುರುಷರು, ಇದಕ್ಕೆ ದಯವಿಟ್ಟು ಗಮನ ಕೊಡಿ. ನಿಮ್ಮ ಟೆಸ್ಟೋಸ್ಟಿರಾನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಯಾಕಂದರೆ ತಮಗೆ ಮದುವೆ ಆಗಿ ನಾಳೆ ಮಕ್ಕಳಾಗಬೇಕು, ನಮ್ಮದೇ ಒಂದು ವಂಶ ಪರಂಪರೆಯನ್ನು ಬೆಳಿಬೇಕಂದ್ರೆ ತಾವು ಟೆಸ್ಟೋಸ್ಟಿರಾನ್ನ ಚೆನ್ನಾಗಿ ಇಟ್ಕೋಬೇಕು. ಇನ್ ಕೇಸ್ ಸೆಕ್ಸ್ ರಿಲೇಟೆಡ್ ಏನಾದರೂ ವಿಷಯ ಬಗ್ಗೆ ತಮಗೆ ತಿಳಿಬೇಕಂದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ಇನ್ನವರೆಗೆ ತಾವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.